ಮಲೇರಿಯಾ ರೋಗದ ಲಕ್ಷಣಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಂಗುಂಡ ವೈಬಿ ಯೂಟ್ಯೂಬ್ ಚಾನಲ್. ಇಲ್ಲಿ ತಾವು ಗಮನಿಸಬೇಕು ವಿಶೇಷತೆ, ಈ ರೋಗ ಸಾಂಕ್ರಾಮಿಕ ರೋಗ. ರೋಗ ಲಕ್ಷಣಗಳು: ಜ್ವರ ಬರ್ತವೆ, ವಾಂತಿ, ತಲೆನೋವು, ವಿಪರೀತ ತಲೆನೋವು, ಹಳದಿ ಚರ್ಮ ಬರುತ್ತೆ. ಇನ್ನು ತೊಡಕುಗಳೇನಪ್ಪ ಅಂದ್ರೆ ರೋಗಗ್ರಸ್ತವಾಗುವಿಕೆ, ಜೊತೆಗೆ ಕೋಮಾಕ್ ಹೋಗುತ್ತೆ, ಅಂಗವೈಫಲ್ಯ ಆಗುವ ಸಾಧ್ಯತೆ ಇದೆ, ರಕ್ತಹೀನತೆ, ಸೆರೆಬ್ರಲ್ ಮಲೇರಿಯಾ ಬರುತ್ತೆ. ಸಾಮಾನ್ಯವಾಗಿ ಇದರ ಆರಂಭ 10-15 ದಿನಗಳವರೆಗೆ ಆರಂಭ ಇರುತ್ತದೆ. ಕಾರಣಗಳೇನಪ್ಪ ಅಂದ್ರೆ ಪ್ಲಾಸ್ಮೋಡಿಯಂ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಗಳ ಕಡಿತದಿಂದ ಮನುಷ್ಯರಿಗೆ ಈ ರೋಗ ಹರಡುವ ಸಾಧ್ಯತೆಗಳಿರ್ತವೆ. ಈ ರೋಗ ನಿರ್ಣಯ ಮತ್ತು ತಡೆಗಟ್ಟುವ ಕ್ರಮಗಳೇನಪ್ಪ ಅಂದರೆ ರಕ್ತ ಪರೀಕ್ಷೆ, ಪ್ರತಿಜನಕ ಪರೀಕ್ಷೆ ಮಾಡಬೇಕು. ತಡೆಗಟ್ಟುವ ಕ್ರಮಗಳು: ಸೊಳ್ಳೆ ಪರದೆಗಳನ್ನು ಬಳಸಬೇಕು, ಕೀಟ ನಿವಾರಣೆ ಮಾಡಬೇಕು, ಸೊಳ್ಳೆ ನಿಯಂತ್ರಣ ಔಷಧಿಗಳನ್ನು ಕೂಡ ಬಳಸಬೇಕು. ಸೊಳ್ಳೆ ನಿಯಂತ್ರಣ ಔಷಧಿಗಳ ಸಿಂಪಡಣೆಯೊಂದಿಗೆ ಇಲ್ಲಿ ಆ್ಯಂಟಿ ಮಲೇರಿಯಾ ಅಂತಕ್ಕಂಥ ಔಷಧ ಸಿಗುತ್ತೆ, ಅದನ್ನು ಕೂಡ ನಾವು ಸಿಂಪಡಣೆ ಮಾಡಬೇಕು. ಇಲ್ಲಿ ಕಾಣ್ತಕ್ಕಂಥ ಇದನ್ನು ನೋಡ್ರಿ, ಇದು ಮಲೇರಿಯಾ ಜೀವಿ. ಇದು ಮೆದುಳಿಗೆ ಬರ್ತಕ್ಕಂಥದ್ದು. ಮೆದುಳು ತಿನ್ನುವ ಅಮೀಬಾ ಏನೆಲ್ಲ ತಿನ್ನತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಎಲ್ಲ ಅಮೀಬಾದ ಲಕ್ಷಣಗಳು. ಇದು ಕೂಡ ಅಮೀಬಾ ಕಂಡು ಬಂದಂಥ ಸ್ಟ್ರಕ್ಚರ್. ಇದು ಮೇದಿಂದ ಜುಲೈವರೆಗೆ ಇರ್ತಕ್ಕಂಥ ಮೇದಿಂದ ಇಲ್ಲಿವರೆಗೆ ಅಂದರೆ ಜುಲೈವರೆಗೆ ಕಂಡು ಬಂದಂತಹ ಸೋಂಕು. ಹೆಚ್ಚ ನಮ್ಮ ನೀರಿನಲ್ಲಿ ಇರ್ತಕ್ಕಂಥ ಜನರಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ನೀರಿನಲ್ಲಿ ಮುಳುಗಿದಾಗ ಆ ನೀರಿನಿಂದ ಶ್ವಾಸಕೋಶಕ್ಕೆ ಎಂಟ್ರಿಯಾಗಿ ಮೆದುಳಿಗೆ ಹೋಗಿ ಈ ಮೆದುಳು ಜ್ವರ ಬರ್ತಕ್ಕಂಥ ಸಾಧ್ಯತೆ ಈ ಪ್ಲಾಸ್ಮೋಡಿಯಂ ಹೆಣ್ಣು ಸೊಳ್ಳೆಯಿಂದ ಬರ್ತಕ್ಕಂಥ ರೋಗದ ಲಕ್ಷಣ. ಅದನ್ನು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ. ಮನೆಯಲ್ಲಿ ಯಾವುದೇ ರೀತಿಯ ತೆರೆದಿಟ್ಟ ಪಾತ್ರೆಗಳನ್ನು, ಮುಚ್ಚಳಗಳನ್ನು, ಡ್ರಮ್ಗಳನ್ನು ಇಡಬೇಡಿ. ಶುದ್ಧ ನೀರಿನಲ್ಲಿ ತತ್ತಿ ಇಡುವುದರ ಮೂಲಕ ಈ ಕಾಯಿಲೆಗೆ ಕಾರಣವಾದಂಥ ಸೊಳ್ಳೆಗಳ ಬೆಳವಣಿಗೆ ಕಾರಣರಾಗ್ತೀರಾ. ಹಾಗಾಗಿ ತಾವು ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.